ಹೊತ್ತಿ ಉರಿದ ಬಾಂಗ್ಲಾದೇಶ. ಪ್ರಧಾನಿ ಮನೆಗೆ ನುಗ್ಗಿ ವಿದ್ಯಾರ್ಥಿಗಳ ದಾಂಧಲೆ. ಕೋಟಾ ಕೊಟ್ಟು ಕೈ ಸುಟ್ಟಿಕೊಂಡ ಪ್ರಧಾನಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಬಾಂಗ್ಲಾದೇಶ ಈಗ ಅಕ್ಷರಶಃ ದಗ 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 ಅಂತ ಹೊತ್ತಿ ಉರಿತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರ ಅದೊಂದು ನಿರ್ಧಾರದಿಂದ ಅಂಥದ್ದೊಂದು ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಹಾಗಾದ್ರೆ ಏನದು ನಿರ್ಧಾರ ಅಂತೀರಾ? ಹೌದು, ಈಗ ಪ್ರಧಾನಿ ಶೇಖ್ ಹುಸೇನ್ ಅವರ ತಲೆದಂಡ ಆಗಿದೆ. ಇದಕ್ಕೆ ಕಾರಣ ಅಲ್ಲಿನ ಮಿಲಿಟರಿಯ ಕಾರ್ಯತಂತ್ರನ ಅಥವಾ ಅವರು ಕೊಟ್ಟಿರುವಂತ ಮೀಸಲಾತಿಯ ಮಿಸ್ಟೇಕ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಗೆ ಒತ್ತಾಯಿಸಿ ನಡೆದ ಹಿಂಸಾಚಾರದಲ್ಲಿ ಕೊನೆಗೂ ಬಾಂಗ್ಲಾದೇಶ ಪ್ರಧಾನಿ ತಲೆದಂಡವಾಗಿದೆ. ಹಿಂಸಾಚಾರ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನ ನೀಡಿದ್ದಾರೆ. ಉದ್ಯೋಗ ಕೋಟಾ ಸುಧಾರಣೆಗಳ ಕುರಿತು ಕಳೆದೆರಡು ತಿಂಗಳಿಂದ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆಗಳ ನಂತರ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯನ್ನ ನೀಡಿದ್ದಾರೆ ಎಂದು ಬಾಂಗ್ಲಾದೇಶದ ಹೈಕಮಿಷನ್ ಅಧಿಕಾರಿಗಳು ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಖಚಿತಪಡಿಸಿದ್ದಾರೆ. ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಸರ್ಕಾರಿ ಹುದ್ದೆಗಳಲ್ಲಿ 30% ಹುದ್ದೆಗಳನ್ನು 1971ರ ಯುದ್ಧದ ಯೋಧರು ಮತ್ತು ಅವರ ಕುಟುಂಬಕ್ಕೆ ನೀಡಲು ನಿರ್ಧಾರವನ್ನ ಮಾಡಿದ್ರು. ಈ ನಿರ್ಧಾರಕ್ಕೆ ಬಾಂಗ್ಲಾದೇಶದ ಯುವ ಜನತೆಯಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಈ ಮೀಸಲಾತಿಯನ್ನ ಜಾರಿಗೊಳಿಸಿದರೆ ಹೊಸ ತಲೆಮಾರಿನ ಯುವ ಜನತೆಗೆ ಉದ್ಯೋಗ ಸಿಗಲ್ಲ ಎಂದು ಆಕ್ರೋಶವು ಜೋರಾಗಿತ್ತು. ಕಳೆದ ಒಂದು ತಿಂಗಳಿನಿಂದ ಬಾಂಗ್ಲಾದ ಯುವ ಜನತೆ ಬೀದಿಗಿಳಿದು ಹೋರಾಟವನ್ನ ನಡೆಸುತ್ತಿದ್ರು. ಈ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಅಂತಿಮವಾಗಿ ಬಾಂಗ್ಲಾದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಮಿಲಿಟರಿ ಆಗಮಿಸಿತ್ತು. ಸೇನೆಯ ಸೂಚನೆಯ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಶೇಖ್ ಹಸೀನಾ ಅವರು ಸಹೋದರಿಯ ಜೊತೆ ಸೇನಾ ಹೆಲಿಕಾಪ್ಟರ್ನಲ್ಲೇ ಭಾರತದತ್ತ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಸದ್ಯ ಭಾರತಕ್ಕೆ ಬಂದಿರುವ ಶೇಖ್ ಹಸೀನಾ ಅವರು ಸ್ವಲ್ಪ ದಿನಗಳ ಕಾಲ ಭಾರತದಲ್ಲೇ ವಾಸ್ತವ್ಯವನ್ನ ಹೂಡಬಹುದು, ಇಲ್ಲವೇ ಲಂಡನ್ಗೆ ಪ್ರಯಾಣವನ್ನ ಬೆಳೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಾಂಗ್ಲಾದೇಶದ ಆಂತರಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತದ ಸೇನೆಯಿಂದ ಗಡಿ ಭಾಗದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಬಾಂಗ್ಲಾದೇಶದ ಬೆಳವಣಿಗೆಯ ಮೇಲೆ ಭಾರತದ ಸೇನೆ ತೀವ್ರ ನಿಗಾವನ್ನ ವಹಿಸಿದೆ. ಇನ್ನು ಬಾಂಗ್ಲಾದೇಶದಲ್ಲಿರುವ ಭಾರತೀಯರು ಎಚ್ಚರಿಕೆಯನ್ನ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶೇಖ್ ಹಸೀನಾ ಅವರ ಅದೊಂದು ನಿರ್ಧಾರದಿಂದ ಪ್ರಧಾನಿ ಕುರ್ಚಿನೇ ಶೇಕ್ ಆಗಿಬಿಟ್ಟಿದೆ. ಆ ಒಂದು ನಿರ್ಧಾರದಿಂದ ರಾಜೀನಾಮೆಯನ್ನ ಕೊಟ್ಟು ದೇಶದಿಂದ ಪಲಾಯನವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಕಳೆದೆರಡು ತಿಂಗಳಿಂದ ಮೀಸಲಾತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇತ್ತು. ಪ್ರತಿಭಟನೆಗಳು, ಆಕ್ರೋಶಗಳು ಎಲ್ಲವೂ ಆಯ್ತು. 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಈಗ ಆ ಒಂದು ನಿರ್ಧಾರದಿಂದ ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಈಗ ಇವೆಲ್ಲ ಬೆಳವಣಿಗೆಯ ನಡುವೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಅಲ್ಲಿನ ಮಿಲಿಟರಿ ಆಡಳಿತಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಂತೂ ಬಾಂಗ್ಲಾದೇಶದ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.